ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿತಾ ಯೂಟ್ಯೂಬ್ ಚಾನಲ್. ಬನ್ನಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಿರ್ಚಿ ಬಜ್ಜಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಬಜ್ಜಿ ಮೆಣಸಿನಕಾಯಿನ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಅದರೊಳಗಡೆ ಇರೋ ಬೀಜನ ರಿಮೂವ್ ಮಾಡಿ ಒಂದು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಇದಕ್ಕೆ 1 ಕಪ್ ಕಡಲೆ ಹಿಟ್ಟು, 1 ಚಿಟಿಕೆ ಸೋಡಾ, 1 ಟೀ ಸ್ಪೂನ್ ಖಾರದ ಪುಡಿ, ನಂತರ 1 ಟೀ ಸ್ಪೂನ್ ಉಪ್ಪು ಬೇಕಾಗುತ್ತೆ. ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು 1 ಕಪ್ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ಅದಕ್ಕೆ 1 ಟೀ ಸ್ಪೂನ್ ಖಾರದ ಪುಡಿ, ನಂತರ 1 ಟೀ ಸ್ಪೂನ್ ಉಪ್ಪನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. 1 ಚಿಟಿಕೆ ಸೋಡಾ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡೋಣ. ನಂತರ ಮಿಕ್ಸ್ ಮಾಡಿದ ನಂತರ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮೀಡಿಯಮ್ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ತುಂಬ ತೆಳುವೂ ಇರಬಾರ್ದು, ತುಂಬ ಮಂದನೂ ಇರಬಾರ್ದು. ಮೆಣಸಿನಕಾಯಿಗೆ ನೀಟಾಗಿ ಅಂಟ್ಕೊಳ್ಳೋ ಥರ ಇರಬೇಕು, ಗಂಟಿರಬಾರ್ದು. ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ನಂತರ ಸ್ಟವ್ ಆನ್ ಮಾಡಿಕೊಂಡು ಬಾಣಲಿನಲ್ಲಿ ಎಣ್ಣೆ ಕಾಯಕ್ಕಿಟ್ಟು ಈಗ ಕಲಸಿರುವಂಥ ಹಿಟ್ಟಿಗೆ ಬಜ್ಜಿ ಮೆಣಸಿನಕಾಯಿಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಈ ರೀತಿ ಅಂಟ್ಕೊಳ್ಳೋ ಥರ ಇಟ್ಟು ಮಿಕ್ಸ್ ಮಾಡ್ಕೋಬೇಕು. ಈಗ ಎಣ್ಣೆ ಕಾದಿದೆಯಾ ನೋಡಿಕೊಂಡು ಕಾದಿರುವಂಥ ಎಣ್ಣೆಗೆ ಬಜ್ಜಿ ಮೆಣಸಿನಕಾಯಿನ ನೀಟಾಗಿ ಒಂದೊಂದಾಗಿಲೇ ಬಿಡಿ ಬಿಡಿಯಾಗಿ ಬಿಡಬೇಕಾಗುತ್ತೆ. ಎಣ್ಣೆ ಪ್ರಮಾಣ ಎಷ್ಟಿದೆ ನೋಡಿಕೊಂಡು ನಾವು ಅಷ್ಟು ಬಜ್ಜಿನ ಬಿಟ್ಕೋಬೇಕಾಗುತ್ತೆ. ಯಾಕಂದರೆ ಕಡಿಮೆ ಎಣ್ಣೆಗೆ ಜಾಸ್ತಿ ಬಜ್ಜಿಗಳನ್ನು ಬಿಟ್ಬಿಟ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ, ಆಗ ನೀಟಾಗಿ ಬೇಯೋದಿಲ್ಲ. ಹಾಗಾಗಿ ನಾವು ಎಣ್ಣೆ ಪ್ರಮಾಣ ನೋಡಿಕೊಂಡು ಒಂದೊಂದಾಗಿ ಬಿಡಿ ಬಿಡಿಯಾಗಿ ಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಬಜ್ಜಿ ಮೆಣಸಿನಕಾಯಿ ಕಲರ್ ಬ್ರೌನ್ ಆಗೋವರೆಗೂ ನಾವು ಬೇಯಿಸ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ಬ್ರೌನ್ ಕಲರ್ ಆದಾಗ ಬಜ್ಜಿ ರೆಡಿಯಾಗಿದೆ ಅಂತ ನಾವು ಅಂದ್ಕೋಬೇಕು. ಈಗ ರೆಡಿಯಾಗಿರೋವಂಥ ಬಜ್ಜಿನ ನಾವು ಒಂದು ಸೈಡ್ಗೆ ತೆಗಿಯೋಣ. ಈ ಬಜ್ಜಿ ನಿಜವಾಗ್ಲೂ ತುಂಬ ಕ್ರಿಸ್ಪಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವೊಂದು ಸಾರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ರೆಡಿಯಾಗಿರೋ ಬಜ್ಜಿನ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಈರುಳ್ಳಿನ ಹಾಕ್ಕೊಳ್ಳೋಣ. ಅದ್ರ ಮೇಲೆ ಸ್ವಲ್ಪ ಚಾಟ್ ಮಸಾಲ ಉದುರಿಸಿದ್ರೆ ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು.